ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರ ಮತ್ತೆ ವಿರೋಧ ಪಕ್ಷ ನಾಯಕರಾದಂತ ರಾಹುಲ್ ಗಾಂಧಿ ಅವರ, ಪ್ರಿಯಾಂಕಾ ಗಾಂಧಿ ಅವರೇ, ಮತ್ತೆ ಕೆ.ಸಿ. ವೇಣುಗೋಪಾಲ್ ಅವರೇ, ಸುರ್ಜಿವಾಲಾ ಅವರೇ, ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಅವರೇ, ಮಾಜಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರೇ, ನಮ್ಮ ಒಂದು ಬೇಡಿಕೆ ಏನು ಅಂತಂದ್ರೆ ನಂಜನಗೂಡು ತಾಲೂಕಿನ ಜನಪ್ರಿಯ ಶಾಸಕರಾದಂತ ದರ್ಶನ್ ಧ್ರುವನಾರಾಯಣ ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕಂತ ಈ ಮೂಲಕ ನಾವೆಲ್ಲ ಕೋರ್ತಾ ಇದೀವಿ. ಕಾರಣ ಇಷ್ಟೇ, ಅವ್ರ ತಂದೆ ರಾಷ್ಟ್ರ ಮಟ್ಟದಲ್ಲಿ MP ಆಗಿ ಕೆಲಸ ಮಾಡಿದ್ದಾರೆ, ಮತ್ತೆ 2 ಸರಿ ಶಾಸಕರಾಗಿ ಕೆಲಸ ಮಾಡಿದ್ರು. ಮತ್ತೆ ಈ ಭಾಗದಲ್ಲಿ ಅವರು ಜನಪ್ರಿಯ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿ, ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿ, ಮತ್ತೆ ಕಾರ್ಯಾಧ್ಯಕ್ಷರಾದ್ಮೇಲೆ 9 ಜಿಲ್ಲೆಯ ಉಸ್ತುವಾರಿಯನ್ನು ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ವಹಿಸಿದ ಮೇಲೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ನೆಲಕಚ್ಚಿರೋ ಸಂದರ್ಭದಲ್ಲಿ ಇವರು ಸಂಘಟನೆ ದೃಷ್ಟಿಯಿಂದ ಎಲ್ಲಾ ಕಡೆನೂ ಹೋಗಿ ಸಂಘಟನೆ ಮಾಡಿ, ಅದು ಕೊಡಗು ವಿಶೇಷವಾಗಿ ಅಲ್ಲಿ 30 ವರ್ಷಗಳಿಂದನೂ ಕೂಡ ಕಾಂಗ್ರೆಸ್ ಬರ್ತಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ಅಲ್ಲಿ ಮಂತರ್ಗೌಡ ಮತ್ತೆ ಪಣ್ಣಣ್ಣ ಇಬ್ಬರನ್ನು ಕೂಡ ಆಯ್ಕೆ ಮಾಡಿದ್ವಿ. ಇವತ್ತು ಏನಾದ್ರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರೆ ಧ್ರುವನಾರಾಯಣ ಅವರ ಕೊಡುಗೆ ಅಪಾರವಾಗಿದೆ. ಇವರು ಈ ಸಂದರ್ಭದಲ್ಲಿ ಅವ್ರಿಗೆ ಸಚಿವ ಸ್ಥಾನ ಅವ್ರ ಮಗನಿಗೆ ಯಾಕೆ ಕೊಡಿ ಅಂತ ಕೇಳ್ತಾ ಇದೀವಿ ಅಂದ್ರೆ, ಅವರು ಯುವಕರಾಗಿ ಮತ್ತೆ ಈ ಭಾಗದಲ್ಲಿ ಜನಪ್ರಿಯ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಬಡವರ ಬಗ್ಗೆ, ದೀನದಲಿತರ ಬಗ್ಗೆ, ಅಂಬೇಡ್ಕರ್ ಅವರ ಸಿದ್ಧಾಂತದ ಏನಿದೆ, ಏನೋ ಮೀಸಲಾತಿನ ಒಬ್ಬರ ಕೈಯಲ್ಲಿ ಇರಬಾರ್ದು, ಎಲ್ಲರಿಗೂ ಸಿಗಬೇಕು ಅನ್ನೋದು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳು. ಆ ತತ್ವ ಸಿದ್ಧಾಂತಗಳ ಆಧಾರದ ಮೇಲೆ ಎಲ್ಲರಿಗೂ ಕೂಡ ಸಮನಾಗಿ ಹಂಚಿದ್ರೆ ಎಲ್ಲ ಇವತ್ತಿನ ಯುವಕರು ಮತ್ತೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಏನು ಒಂದು ಪಕ್ಷ MLA ಆದಾಗ ಅವ್ರಿಗೆ ಏನು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಮಾಡಿದ್ರು, ಅವರು ಎಷ್ಟು ಕ್ಷೇತ್ರನ ಅಭಿವೃದ್ಧಿ ಮಾಡಿದ್ದಾರೆ, ಮತ್ತೆ ವಿಧಾನಸಭೆಯಲ್ಲಿ ಎಷ್ಟು ವಿಶೇಷವಾಗಿ ಮಾನ್ಯತೆ ಪಡೆದು ಇದು ಮಾಡಿದ್ದಾರೆ. ಅದೇ ರೀತಿ ಯತೀಂದ್ರ ಸಿದ್ದರಾಮಯ್ಯ ಅವರು ಒಂದ್ಸರಿ MLA ಆಗಿ ಹಾಗೂ ಈ ಭಾಗದಲ್ಲಿ MLC ಆದ್ರೂ ಕೂಡ ಅವ್ರಿಗೂ ಮಂತ್ರಿ ಮಾಡಿದ್ದಾರೆ. ದಯಮಾಡಿ ನಾವು ವರಿಷ್ಠರು ಕೇಳ್ಕೊಳ್ಳೋದು ಇಷ್ಟೇನೆ, ಈ ಭಾಗದ ಜನಪ್ರಿಯ ಶಾಸಕರಾದಂತ ದರ್ಶನ್ ಧ್ರುವನಾರಾಯಣ ಅವರಿಗೆ ಸಚಿವ ಸ್ಥಾನನ ಕೊಡ್ಲೇಬೇಕು ಅಂತ ಈ ಮೂಲಕ ತಾವೆಲ್ಲ ಒತ್ತಾಯ ಮಾಡ್ತಾ ಇದೀವಿ. ದೊರಸ್ವಾಮಿ ನಾಯಕ, ರಾಜ್ಯ KPCC ST ವಿಭಾಗದ ಪ್ರಧಾನ ಕಾರ್ಯದರ್ಶಿ.